ಹಾಯ್ ಮೈ ಡಿಯರ್ ಫಾರ್ಮರ್ಸ್ ಆ್ಯಂಡ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇದು ನೇಪಿಯರ್ ಹುಲ್ಲು. ಇದು ನಮ್ಗೆ ಜಾಸ್ತಿ ಉತ್ತರ ಕನ್ನಡ ಕಡೆ ಇದೇ ಜಾಸ್ತಿ. ನಾವು ದನಗಳಿಗೆ ಆಡುಗಳಿಗೆ ಇದು ಜಾಸ್ತಿ ಯೂಸ್ ಮಾಡ್ತೀವಿ. ಇದ್ರದ್ದು ಏನು ಯಾಕೆ ಹೇಳ್ತೀನಂದ್ರೆ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಬಗ್ಗೆ ಭಾಳ ಹೇಳಿದ್ದೆ ನಾನು. ಅದಕ್ಕೋಸ್ಕರ ಅದು ನೀವು ದನಗಳು ಅಥವಾ ಆಡುಗಳು ಮಾಡಿದ್ರೆ ಈ ನೇಪಿಯರ್ ಹುಲ್ಲು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆ ನೀವು ಜೋಳದ ಕಣಿಕಿ ಈ ಥರ ಎಲ್ಲ ಮಾಡ್ಕೊಂಡ್ರೆ ನಿಮ್ಗೆ ಹೆಚ್ಚಿನ ತಿಪ್ಪೆ ಗೊಬ್ಬರ ನಿಮ್ಮ ಇದರಲ್ಲೇ ರೆಡಿ ಮಾಡ್ಕೋಬೋದು. ಇದಕ್ಕೆ ಇನ್ನೊಂದು ವಿಶೇಷ ಏನಂದ್ರೆ ಈ ನೇಪಿಯರ್ ಹುಲ್ಲಕ್ಕೆ ಜಾಸ್ತಿ ಬೆಳಿಲಂತ ನಮ್ಮ ಕಡೆ ಯೂರಿಯಾಕಾಂತ ಜಾಸ್ತಿ ಯೂಸ್ ಮಾಡ್ತಾರೆ. ಅದಕ್ಕೆ ಯೂರಿಯಾಕಾಂತ ಯೂಸ್ ಮಾಡೋದ್ರಿಂದ ಈ ಪ್ರೆಗ್ನೆಂಟ್ ಇರ್ತಾವಲ್ಲ, ಪ್ರೆಗ್ನೆಂಟ್ ಇದ್ದಾಗ ದನಗಳಿಗೆ ಬಾಂಡೆ ಬೀಳುತ್ತಂತಾರೆ ನಮ್ಮ ಕಡೆ ಆಡು ಭಾಷೆ ಒಳಗೆ. ಅದು ಬಾಂಡೆ ಬೀಳೋದು ಚಾನ್ಸಸ್ ಭಾಳ ಬರ್ತಾವೆ ಯೂರಿಯಾಕಾಂತ ಯೂಸ್ ಮಾಡಿದ್ರಿ ಅಂತ. ಅದಕ್ಕೆ ಯೂರಿಯಾ ಬದಲಿ ನಿಮ್ಗೆ ಜಾಸ್ತಿನೇ ಬೇಗ ಮೇವು ಬರ್ಬೇಕಂದ್ರೆ ಸ್ವಲ್ಪ ಅಷ್ಟೇ 1 kg 2 kg ಒಂದು ಅರ್ಧ ಬೇಕು 19 ಅಂದ್ರೆ ಜಾಸ್ತಿ ಬರ್ತದೆ. ದಯವಿಟ್ಟು ಯಾರು ಯೂರಿಯಾ ಜಾಸ್ತಿ ಯೂಸ್ ಮಾಡಬೇಡ್ರಿ. ಯೂರಿಯಾ ಯೂಸ್ ಮಾಡೋದು ಬಿಟ್ಟರೆ ಅಂದ್ರೆ ನಿಮ್ಗೆ ಈ ನೇಪಿಯರ್ ಹುಲ್ಲು ತಿನ್ನೋದ್ರಿಂದ ಆಡುಗಳಿಗೆ ನಿಮ್ಮ ದನಗಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್.